ಏಳನೇ ವರ್ಷದ ಈ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದ ಈ ಕಡಕೋಳ ಮಹಾಮಠದ ದಿವ್ಯಜ್ಞಾನಿ ತತ್ವಜ್ಞಾನಿ ಆಗಿರುವಂತಹ ಲಿಂಗೈಕ್ಯ ಮಡಿವಾಳಪ್ಪನವರ ಶಿವಯೋಗಿಗಳ ಕರ್ತುಗದ್ದುಗೆ ಅನಂತ ರೀತಿಯ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಧರ್ಮಸಭೆಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿಕೊಂಡಿರುವಂತಹ ಮಾತೃ ವಾತ್ಸಲ್ಯದ ಪರಮ ಪೂಜ್ಯರಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಅಪ್ಪಂಗಳವರ ಶ್ರೀಚರಣಕ್ಕೆ ಭಕ್ತಿಯಿಂದ ನತಮಸ್ತಕನಾಗಿಕೊಂಡು ಅದೇ ತೆರನಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿಕೊಂಡಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುರುಗೇಂದ್ರ ಶಿವಾಚಾರ್ಯರ ಶ್ರೀಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮದ್ರಕಿ ಹಿರೇಮಠದ ಪೂಜ್ಯರ ಮೊದಲು ಮಾಡಿಕೊಂಡು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಶಿವಶರಣರೇ, ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಸಂಗೀತದ ನಾದ ಸುನಾದದೊಂದಿಗೆ ನಿಮ್ಮೆಲ್ಲರ ಮನವನ್ನು ಬಹಳ ಅದ್ಭುತವಾಗಿ ತಣಿಸಿರುವಂತಹ ಸಂಗೀತ ಕಲಾ ಬಳಗವೇ ಕಡಕೋಳ ಮಹಾಮಠದ ಲಿಂಗೈಕ್ಯ ವೀರೇಶ್ವರ ಶಿವಯೋಗಿಗಳ 37ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಮಾತೃವಾತ್ಸಲ್ಯದ ತಾಯಿ ಬಳಗವೇ, ಮುದ್ದು ಮಕ್ಕಳೇ, ಗ್ರಾಮದ ಯುವಕರೇ, ಗ್ರಾಮದ ಹಿರಿಯರೇ ಹಾಗೂ ಈ ಮಹಾಮಠಕ್ಕೆ ಆಗಮಿಸಿರುವಂತಹ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದ್ಭಕ್ತರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಗೊಂಡಿರುವಂತಹ ಜ್ಯೋತಿಗೆ ಶರಣು ಶರಣಾರು. ಶಿವಸಾಂಬಜೈ ನಮಃ ಪಾರ್ವತೇ ಶಿವ ಹರ ಹರ. ಶ್ರೀಮ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶ್ರೀಮ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ ಕಿ, ಸದ್ಗುರು ಮಹಾಂತ ಮಡಿವಾಳ ಮಹಾರಾಜ ಕಿ. ಬಜಿ ರೊಟ್ಟಿ ಬಿದ್ದಂಗೆ ಕಾಣ್ತದೆ, ಇನ್ನೂ ಇಲ್ಲಂತ. ಪ್ರತಿ ವರ್ಷದ ಪದ್ಧತಿಯಂತೆ ತಾವೆಲ್ಲರೂ ಕೂಡ ಕಡಕೋಳ ಮಹಾಮಠದ ಲಿಂಗೈಕ್ಯ ವೀರೇಶ್ವರ ಮಹಾಶಿವಯೋಗಿಗಳ ಪುಣ್ಯಸ್ಮರಣೆಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಒಂದು ಕಡೆ ಸಾಹಿತ್ಯ ಬಹಳ ಸುಂದರವಾಗಿ ಬರ್ಕೊಂತ ಬರ್ತಾನೆ. ಏನು ಅಂತಂದ್ರೆ, ಶಿಶು ಇಲ್ಲದ ಮನೆ ಸಸಿ ಇಲ್ಲದ ಭುವನ, ಶಿಶು ಇಲ್ಲದ ಮನೆ ಸಸಿ ಇಲ್ಲದ ಭುವನ, ಗುರು ಇಲ್ಲದ ಬದುಕು ಸ್ಮಶಾನಕ್ಕಿಂತ ಕಡೆಯ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಶಿಶು ಇಲ್ಲದ ಮನೆ, ನೀವು ಬಹಳ ಶ್ರೀಮಂತಿದ್ದೀರಿ, ನಿಮ್ಮ ಮನೆಯೊಳಗ ಮಕ್ಕಳು ಇಲ್ಲ ಅಂತಂದ್ರೆ ಆ ಮನೆ ಚಂದ ಕಾಣೋದಿಲ್ಲ. ಮನೆಯೊಳಗ ಮಕ್ಕಳಿದ್ರೆ ಆ ಮನೆ ಚಂದ ಕಾಣುತ್ತದೆ. ಶಿಶು ಇಲ್ಲದ ಮನೆ ಸಸಿ ಇಲ್ಲದ ಭುವನ. ಒಂದು ಸುಂದರವಾದಂಥ ಮನೆ ಕಟ್ಟಿರಿ ಅಂತಂದ್ರೆ ಆ ಮನೆಯ ಮುಂಭಾಗದೊಳಗ ಒಂದು ಗಿಡವನ್ನು ನೆಟ್ಟಿದಾಗ ಆ ಮನೆಗೆ ಶೋಭೆ ಆಗ್ತದೆ. ಅದೇ ನಿಟ್ಟಿನೊಳಗ ಹೇಗೆ ಮನೆಯೊಳಗ ಮಗು ಇದ್ರೆ ಮನೆ ಚಂದ ಕಾಣುತ್ತದೆ, ಅದೇ ನಿಟ್ಟಿನೊಳಗ ಆ ಮನೆಯ ಮುಂಭಾಗದೊಳಗ ಒಂದು ಗಿಡ ಇದ್ರೆ ಹ್ಯಾಂಗ ಮನೆಗೆ ಶೋಭೆ ಆಗ್ತದೆ. ಅದೇ ನಿಟ್ಟಿನೊಳಗ ಈ ಬದುಕಿನೊಳಗ ಗುರುವಿನ ಮಾರ್ಗದರ್ಶನ ಇತ್ತು ಅಂತಂದ್ರೆ ಈ ಬದುಕು ಬಂಗಾರ ಆಗ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ, ಈ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾದಂಥ ಅಸ್ತ್ರ ಯಾವುದು ಅಂತಂದ್ರೆ ಅದು ಪ್ರೀತಿ. ಯಾವ ರೀತಿಯೊಳಗ ಪ್ರೀತಿ ಅತ್ಯಮೂಲ್ಯ ಅಂತ ಕೇಳಿದ್ರೆ, ನೀವು ಪ್ರೀತಿಯನ್ನ ಹಣದ ಮೇಲೆ ಇಟ್ಟರೆ ಅದು ಜಿಪುಣ ಅಂತ ಕರೀತಾರೆ. ನೀವು ಒಂದು ಪ್ರೀತಿಯನ್ನ ಹಣದ ಮೇಲೆ ಇಟ್ಟರೆ ಅದು ಜಿಪುಣ ಅಂತ ಕರೆಸಿಕೊಳ್ಳುತ್ತದೆ. ಅದೇ ಪ್ರೀತಿಯನ್ನ ನೀವು ಸಂಸಾರದ ಮೇಲೆ ಇಟ್ಟರೆ ವ್ಯಾಮೋಹ ಅಂತ ಕರೆಸಿಕೊಳ್ಳುತ್ತದೆ. ಅದೇ ಪ್ರೀತಿಯನ್ನ ನೀವು ಬಿಡಿ ಸಿಗರೇಟ್ ಮೇಲೆ ಇಟ್ಟುಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಚಟ ಅಂತ ಕರೆಸಿಕೊಳ್ಳುತ್ತದೆ. ಅದೇ ಪ್ರೀತಿಯನ್ನ ನೀವು ಗುರುವಿನ ಮೇಲೆ ಪರಮಾತ್ಮನ ಮೇಲೆ ಇಟ್ಟಾಗ ಅದು ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕಾಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ, ಮನುಷ್ಯ ಯಾವ್ಯಾವ ಜಾಗದೊಳಗೆ ಕೂತ್ಕೊಂಡ್ರೆ ಅವನಿಗೆ ಯೋಗ್ಯತೆ ಬರ್ತದೆ ಅಂತಂದ್ರೆ, ನೀವು ಅಂಗಡಿಗೆ ಹೋದಾಗ ನಿಮ್ಗೆ ಏನಂತ ಕರೀತಾರೆ ಅಂತಂದ್ರೆ ಗಿರಾಕಿ ಅಂತ ಕರೀತಾರೆ. ನೀವು ಅಂಗಡಿಗೆ ಹೋದಾಗ ಗಿರಾಕಿ ಅಂತ ಕರೀತಾರೆ. ದವಾಖಾನೆಗೆ ಹೋದರೆ ಭಾಳ ಹುಷಾರಿದ್ದಿಲ್ಲ, ದವಾಖಾನೆಗೆ ಹೋದ್ರೆ ಪೇಷಂಟ್ ಅಂತ ಕರೀತಾರೆ. ಅದೇ ನಿಟ್ಟಿನೊಳಗೆ ಬಸ್ಸಿಗೆ ಹತ್ರ ಪ್ಯಾಸೆಂಜರ್ ಅಂತ ಕರೀತಾರೆ. ಆದರೆ ಕಡಕೋಳ ಮಹಾಮಠದ ಮಡಿವಾಳೇಶ್ವರ ಮಹಾಮಠದ ಅಂಗಳದೊಳಗೆ ಬಂದು ಕುಂತ್ರ ನಿಮಗೆ ಭಕ್ತರು ಅನುಕೂಲಿಸಿಕೊಳ್ಳುವ ಸೌಭಾಗ್ಯ ನಿಮಗೆ ಸಿಗುತ್ತದೆ ಅಂತಂದ್ರೆ ನಿಜವಾಗಲೂ ಕೂಡ ಇದು ಪುಣ್ಯದ ತಾಣ. ಯಾಕೆ ಪುಣ್ಯದ ತಾಣದೊಳಗೆ ಗುರುವಿನ ಮಾರ್ಗದರ್ಶನದೊಳಗೆ ನಾವು ಬರಬೇಕು ಅಂತ ಕೇಳಿದರೆ, ಇವತ್ತ ವೀರೇಶ್ವರ ಶಿವಯೋಗಿಗಳು ಗತಿಸಿ 37 ವರ್ಷ ಆದರೂ ಕೂಡ
ಅವರ ಪುಣ್ಯಸ್ಮರಣೆಯನ್ನು ಯಾಕೆ ಮಾಡ್ತಾ ಇದ್ದಾವೆ ಅಂತಂದರೆ ಅವರು ತಮಗಾಗಿ ಬದುಕಿದರು ಅಲ್ಲ, ಸಮಾಜಗೋಸ್ಕರವಾಗಿ ಬದುಕಿದ್ದ ಕಾರಣಗೋಸ್ಕರವಾಗಿ ಅವರನ್ನು ನೆನೆಸ್ತೇವೆ, ಅವರನ್ನು ಸ್ಮರಿಸ್ತೇವೆ. ಯಾಕೆ ಅವರನ್ನು ಸ್ಮರಿಸ್ತೇವೆ ಅಂತಂದರೆ ಇವತ್ತ ಕರುವಿನ ಹೊಟ್ಟೆಯನ್ನು ತುಂಬಬೇಕಾದರೆ ಆಕಳಿನ ತ್ಯಾಗ ಬಹಳ ದೊಡ್ಡದು. ಮಗುವಿನ ಹೊಟ್ಟೆ ತುಂಬಬೇಕಾದರೆ ತಾಯಿಯ ತ್ಯಾಗ ಬಹಳ ದೊಡ್ಡದು. ಶಿಷ್ಯನ ತಲೆಯೊಳಗ ಜ್ಞಾನ ತುಂಬಬೇಕಾದರೆ ಗುರುವಿನ ತ್ಯಾಗ ಬಹಳ ದೊಡ್ಡದು. ಈ ಕಡಿಕೋಳ ಮಹಾಮಠವನ್ನು ಸುಪ್ರಸಿದ್ಧ ಮಾಡಬೇಕು ಅಂತಂದರೆ ಲಿಂಗಕ್ಕೆ ವೀರೇಶ್ವರ ಶಿವಯೋಗಿಗಳ ತ್ಯಾಗ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅವರ ತ್ಯಾಗದಿಂದ ನಾವೆಲ್ಲರೂ ಕೂಡ ಇಂಥ ಒಂದು ಮಹಾಮಠದೊಳಗ ಜ್ಞಾನ ದಾಸೋಹ, ಅನ್ನದಾಸೋಹ ಮಾಡುವುದರ ಮೂಲಕವಾಗಿ ಕಡಿಕೋಳ ಮಹಾಮಠ ಬಹಳ ಉನ್ನತ ಸ್ಥಾನವನ್ನು ಪಡೆದಿದೆ. ಅಷ್ಟೇ ಅಲ್ಲ, ಕಡಿಕೋಳ ಮಡಿವಾಳಪ್ಪನವರು ಬರೀ ಒಂದು ಜಾತಿಗೆ ಸೀಮಿತ ಆಗಲಿಲ್ಲ. ಭಾವೈಕ್ಯತೆಯ ಹರಿಕಾರರಾಗಿ ಎಲ್ಲ ಸಮಾಜವನ್ನು ಒಟ್ಟುಗೂಡಿಸುವುದರ ಮೂಲಕವಾಗಿ ಈ ಕಲ್ಯಾಣ ಕರ್ನಾಟಕ ಭಾವದೊಳಗೆ ಭಾವೈಕ್ಯತೆಯ ಮಠ ಯಾವುದಾದ್ರಿದ್ರೆ ಅದು ಕಡಿಕೋಳ ಮಹಾಮಠ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕು. ಅಂತಹ ಮಹಾಮಠದೊಳಗೆ ಅಂತಹ ಮಹಾಮಠದ ಭಕ್ತರು ನೀವೆಲ್ಲರೂ ಕೂಡ ಪ್ರತಿ ವರ್ಷ ಗುರುಗಳ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದು ಅದರಲ್ಲಿ ಪಾಲ್ಗೊಂಡು ತನು ಮನಧನದಿಂದ ಸೇವೆಯನ್ನು ಸಲ್ಲಿಸ್ತಿರಲ್ಲ, ನಿಜವಾಗಲೂ ಕೂಡ ಇದು ಧನ್ಯತೆ ಭಾವ. ಯಾಕೆ ಅಂತ ಕೇಳಿದರೆ, ಒಬ್ಬ ಶಿಷ್ಯ ಗುರುಗಳ ಹತ್ರ ಹೋಗ್ತಾನೆ. ಹೋದಾಗ ಅಲ್ಲಿ ನೂರಾರು ಜನ ಹಿಂಗೆ ನೀವು ಹ್ಯಾಂಗೆ ಪ್ರವಚನ ಕೂತೀರಿ ಅಲ್ಲಿ ಕೂತಿರ್ತಾರೆ. ಅಲ್ಲಿ ಗುರುಗಳು ಪ್ರಶ್ನೆ ಮಾಡ್ತಾರೆ, ಏನು ಅಂತಂದರೆ ಜಿಂದಗಿ ಬೋಲೆ ತೋ ಕ್ಯಾ ಹೈ, ಜೀವನ ಅಂದರೆ ಏನು ಅಂತ ಪ್ರಶ್ನೆಯನ್ನು ಹಾಕ್ತಾರೆ ಗುರುಗಳು. ಅವಾಗ ಒಬ್ಬ ಎದ್ದು ನಿಂತು ಉತ್ತರ ಕೊಡ್ತಾನೆ, ಗುರುಗಳೇ ಜಿಂದಗಿ ಬೋಲೆ ತೋ ಕ್ಯಾ ಹೈ, ಜೀವನ ಅಂದರೆ ಏನು ಅಂತಂದರೆ ಖಾನಾ ಪೀನಾ ಮೋಜ್ ಮಸ್ತ್ ಕರ್ನ ಏಕ ದಿನ ಚಲೇ ಜನ ಅಂತ ಹೇಳ್ದಮ್ಮ. ಅಂದರೆ ಊಟ ಮಾಡೋದೈತೆ, ಮಲಗೋದೈತೆ, ಸಾವು ಬಂದ್ರೆ ಎದ್ದು ಹೋಗೋದೈತಿ. ಖಾನಾ ಪೀನಾ ಮೋಜ್ ಮಸ್ತ್ ಕರ್ನ ಏಕ ದಿನ ಚಲೇ ಜನ. ಆದರೆ ಗುರುಗಳು ಅದಕ್ಕೆ ಒಪ್ಪಲಿಲ್ಲ. ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ಸರಿ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನಿದ್ದರು. ಎಲ್ಲರನ್ನ ಪ್ರಶ್ನೆ ಕೇಳಿದಾಗ ಅದೇ ಉತ್ತರ ಬಂತು. ಕೊನೆಗೆ ಒಂದು 22 ವರ್ಷದ ತರುಣ ಎದ್ದು ನಿಂತು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ ಅವನಿಗೂ ಕೂಡ ವಿವೇಚನೆ ಬರೋದಿಲ್ಲ, ಅವನು ಕೂಡ ಅದನ್ನೇ ಹೇಳ್ತಾನೆ, ಖಾನಾಪಿನ ಮೋಜ್ ಮಸ್ತ್ ಕರ್ನ ಏಕ ದಿನ ಚಲೇ ಜನ ಅಂತ ಹೇಳ್ದ. ಅದಕ್ಕೂ ಕೂಡ ಆ ಗುರುಗಳು ಒಪ್ಪಲಿಲ್ಲ. ಕೊನೆಗೆ ಏನು ಮಾಡಿದರು ಅಂತಂದರೆ, ನಿನ್ನ ಜೀವನ ಜಿಂದಗಿ ಬೋಲೆ ಕ್ಯಾ ಹೈ, ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತಂದರೆ ನೀನು 1 ವರ್ಷ ಸಂಚಾರ ಮಾಡು, 1 ವರ್ಷ ಸಂಚಾರ ಮಾಡು, ಅವಾಗ ಮಟ್ಟಕ್ಕೆ ಬಾ, ಅವಾಗ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತದ ಅಂತ ಹೇಳಿದರು. ಅವಾಗ ಆ ಯುವಕ ಏನು ಮಾಡ್ತಾನೆ ಅಂತಂದರೆ ಸಂಚಾರಕ್ಕೆ ಹೋಗ್ತಾನೆ. ಸಂಚಾರಕ್ಕೆ ಹೋಗಿ ಹಿಂಗೆ ಕಡ್ಕೋಳ ಅನ್ನುವಂಥ ಗ್ರಾಮಕ್ಕೆ ಬರ್ತಾನೆ. ಬಂದಾಗ ಆ ಕಡ್ಕೋಳ ಗ್ರಾಮದ ಹೊರಭಾಗದೊಳಗೆ ಒಂದು ಗಿಡದ ಕೆಳಗಡೆ ಕೂತಿರ್ತಾನೆ. ಕೂತಿರುವಂಥ ಸಂದರ್ಭದೊಳಗೆ ಗಿಡದ ಮೇಲುಗಡೆ ಒಂದು ಜೇನಿನ ಹುಳ ಜೇನುಗೂಡು ಕಟ್ಟಿರ್ತದೆ. ಜೇನುಗೂಡು ಕಟ್ಟಿರುವಂಥ ಸಂದರ್ಭದೊಳಗೆ ಅವಾಗ ಜೇನಿನ ಹುಳ ಇವನ ಮುಖದ ಮುಂದೆ ಹಾದು ಹೋಗ್ತದೆ. ಮುಖದ ಮುಂದೆ ಹಾದು ಹೋದ ನಂತರ ಅವಾಗ ಆ ಯುವಕ ಜೇನು ಹುಳಿಗೆ ಪ್ರಶ್ನೆ ಮಾಡ್ತಾನೆ, ನನ್ನ ಗುರುಗಳು ಏನಂತ ಹೇಳ್ಯಾರ ಅಂತಂದರೆ ಜಿಂದಗಿ ಬೋಲೆ ತೋ ಕ್ಯಾ ಹೈ, ಜೀವನ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ಯಾರ. ಆ ಪ್ರಶ್ನೆಗೆ ಮನುಷ್ಯರಲ್ಲಿ ಉತ್ತರ ಸಿಗಲಿಲ್ಲ, ನಿನ್ನಲ್ಲಿ ಉತ್ತರ ನಾನು ಕೇಳ್ತಾ ಇದ್ದೇನೆ ಅಂತಂದಾಗ ಜೇನು ಹುಳ ಹೇಳ್ತದ, ಮನುಷ್ಯರ ಜೀವನ ಅದೇ ಅದ, ಆದರೆ ನನ್ನ ಜೀವನದ ಬಗ್ಗೆ ಹೇಳ್ತೀನಿ ಅಂತ ಜೇನು ಹುಳ ಹೇಳ್ತು. ನನ್ನ ಜೀವನ ಅಂದರೆ ಏನು ಅಂತ ಕೇಳಿದರೆ ಮನುಷ್ಯರ ಜೀವನದ ಹಾಗೆ ನನ್ನ ಜೀವನ ಅಲ್ಲ. ಭಗವಂತ ನನಗ ಜೇನು ಹುಳುವಾಗಿ ಹುಟ್ಟಿಸಿದಾನೆ ಅಂತಂದರೆ ಸುಮ್ಮನೆ ಕೂತಿಲ್ಲ. ಎಲ್ಲೋ ಇದ್ದಿರುವಂಥ ಮಕರಂದವನ್ನು ತಂದು, ಎಲ್ಲೋ ಇದ್ದಿರುವಂತಹ ಒಂದು ಸುವಾಸನೆಯನ್ನು ತಂದು ಸುಂದರವಾದಂಥ ಜೇನನ್ನು ಕಟ್ತೇನೆ. ಆದರೆ ಆ ಜೇನನ್ನು ಬರೀ ನಾನು ತಿನ್ನೋದಿಲ್ಲ, ನನ್ನ ಜೇನುಗೂಡಿನ ಹತ್ರ ಬಂದಿರುವಂಥ ಯಾರೇ ಬಂದರೂ ಕೂಡ ಅದನ್ನು ಹೋಗಿ ಮನೆಯೊಳಗೆ ಎಲ್ಲ ಕುಟುಂಬರ ಸದಸ್ಯರನ್ನು ಜೇನನ್ನು ಸವಿದು ಖುಷಿ ಪಡ್ತಾರಲ್ಲ, ಅವರ ಖುಷಿಯೊಳಗೆ ನಾನು ಖುಷಿ ಕೊಡ್ತೇನೆ, ಇದು ನನ್ನ ಜೀವನ ಅಂತ ಜೇನುಗೂಡು ಹೇಳ್ತದೆ. ನನ್ನ ಜೀವನ, ಜೇನಿನ ಜೀವನ ನೋಡ್ರಿ, ಇದು ನನ್ನ ಜೀವನ ಅಂತ ಹೇಳ್ತು. ಕೊನೆಗೆ ಅದೇ ಯುವಕ ಮತ್ತೆ ಮುಂದೆ ಹೋಗುತ್ತಾನೆ. ಅಲ್ಲಿ ಒಂದು ಗೋವು ಮಲ್ಕೊಂಡಿರ್ತಾರೆ. ಗೋವು ಅಂದರೆ ಆಕಳು ಮಲ್ಕೊಂಡಿರ್ತದೆ. ಮಲ್ಕೊಂಡಿರುವಂಥ ಸಂದರ್ಭದೊಳಗೆ ಆಕಳಿಗೆ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನೆ ಅಂತಂದರೆ ಜಿಂದಗಿ ಬೋಲೆ ತೋ ಕ್ಯಾ ಹೈ, ಜೀವನ ಅಂದರೆ ಏನು ಅಂತಂದಾಗ ಆ ಆಕಳು ಹೇಳ್ತಾರೆ, ಮನುಷ್ಯನ ಜೀವನದ ಬಗ್ಗೆ ನನಗೂ ಗೊತ್ತಿಲ್ಲ, ನನ್ನ ಜೀವನದ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ ಮನುಷ್ಯ ನನಗೆ ಆಕಳಾಗಿ ಹುಡ್ಸ್ಯಾನ ಅಂತಂದರೆ ಎಲ್ಲೋ ಇದ್ದಿರುವಂಥ ಕಾಡಿನೊಳಗೆ ಹೋಗಿ ಮೇವನ್ನು ತಂದು
ಮಾಲೀಕ ಕೊಟ್ಟಿರುವಂಥ ಮುಸ್ರಿಯನ್ನು ತಿಂದು ಜನರಿಗೆ ದಷ್ಟಪುಷ್ಟ ಆಗಲಿಕ್ಕೆ ಅಮೃತ ಸಮಾನವಾದಂಥ ಹಾಲನ್ನು ಕೊಡ್ತೇನಲ್ಲ, ಆ ಹಾಲನ್ನು ಉಂಡಿರುವಂಥ ವ್ಯಕ್ತಿ ದಷ್ಟಪುಷ್ಟ ಆಗಿದ್ದನ್ನು ನೋಡಿ ನಾನು ಖುಷಿ ಪಡ್ತೀನಿ, ಇದು ನನ್ನ ಜೀವನ ಅಂತ ಆಕಳ ಹೇಳ್ತಿದ್ದು. ನನ್ನ ಜೀವನ ಹೇಳೋಕೆ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಗುರುವಿನ ಆಸೆ, ಗುರುವಿನ ಆಕಾಂಕ್ಷೆ ಏನಿರ್ತದೆ ಅಂತಂದ್ರೆ, ಪ್ರತಿಯೊಬ್ಬ ಶಿಷ್ಯನು ಮಠಕ್ಕೆ ಬಂದಾಗ ಅವನಿಗೆ ಕಲ್ಯಾಣ ಆಗಲಿ ಅನ್ನುವಂತಹ ಬಯಕೆ ಅದು ಪ್ರತಿಯೊಬ್ಬ ಸದ್ಗುರುದ ಆಗಿರ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಹೇಳ್ತಾ, ಇವತ್ತು ವಿಶೇಷವಾಗಿ ಕಡುಕೋಳ ಮಹಾಮಠದ ಪರಮ ಪೂಜ್ಯರ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲೇ ನಮ್ಮ ಪಕ್ಕದ ಮಾಗಣಗೆರೆ ಪಟ್ಟಾಧಿಕಾರ ಆಗಿ ಸುಮಾರು ಒಂದು 6 ತಿಂಗಳಾಗಿರಬಹುದು. ಆ ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಒಂದು ಸಹೋದರ ಸ್ಥಾನದೊಳಗೆ ನಿಂತು ನಮ್ಮೆಲ್ಲ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿದಾಯಕವಾಗಿ ಪರಮ ಪೂಜ್ಯರು ಮಾಡಿದ್ದಾರೆ. ಪರಮ ಪೂಜ್ಯರಲ್ಲಿ ಹೇಳೋದಿಷ್ಟೇ, ಗುರುಗಳು ಯಾವಾಗ ನಮಗೆ ಫೋನ್ ಮಾಡ್ತದೆ, ಸದಾ ಕಾಲ ಮಾಗಣಗೆರೆ ರುದ್ರಮುನೀಶ್ವರ ಹಿರೇಮಠ ಕಡುಕೋಳ ಮಹಾಮಠದ ಸೇವೆಗಾಗಿ ಸದಾಕಾಲ ಸಿದ್ಧ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ರೇಣುಕಾಚಾರ್ಯರು, ಕಡುಕೋಳ ಮಡಿವಾಳಪ್ಪದ ಶಿವಯೋಗಿಗಳು, ವೀರೇಶ್ವರ ಶಿವಯೋಗಿಗಳು ಅನಂತ ಸುಖಲ ಸಂಪತ್ತುಗಳನ್ನು ಕೊಟ್ಟು ಹಾರೈಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಪೂಜ್ಯರಿಗೆ ಧನ್ಯವಾದಗಳು.